ಏನು ಒಂದೇ ಉಸಿರು ಕಾಪಿ ಕಾಪಿ ಅಂದ್ರಲ್ಲ, ಈ ಕಾಪಿ ಮಾಡ್ಕೊಟ್ಟಿವ್ನಿ, ಅದೇನು ಇಸೆ ಹೇಳಿ. ಕುತ್ಕ ಏನ್ರಿ ಕುತ್ಕ. ಅದೇನು ಒಂದೇ ಕಾಲ್ನಾಗೆ ಲಬ ಲಬ ಲಬೋ ಅಂತ ಬಡ್ಕೊಂಡಿಯೇ. ನಾನು ಹೆಂಗೆ ಕಾಲ್ನಾಗ ಬಡ್ಕತಿಲ್ಲ, ಬಾಯಾಗ ಬಡ್ಕತಿರೋದು. ಒಂದೇ ಕಾಲಾಗ ಯಾಕೆ, ಎರಡು ಕಾಲಲ್ಲಿ ಕೂತೀವಿ, ಹೇಳಿ ಅದೇನು ಅಂತವ. ಎಲ್ಲೋದ್ಲು ನಿನ್ನ ಮಗಳು? ಎಲ್ಲ ಕುಣಿತಿರ್ಬೇಕು ಬೀದಿಲಿ, ಯಾಕೆ? ಅವ್ವ ಮಗಳು ಅವತ್ತಿಂದವ ಟ್ರಿಪ್ಪು 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 ಅಂತಿದ್ರಲ್ಲ, ಈಗ ಟ್ರಿಪ್ಪು ಹೋಗೋ ಟೈಮ್ ಬಂದದೆ. ಬಿರ್ನ ಇವತ್ತೇ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಬಿಡಿ. ನಾಳೆ ರಾತ್ರಿಗೆ ನಾವು ಬೆಂಗಳೂರಿನಾಗೆ ಟ್ರೈನ್ ಅದೇ. ನಾವು ನಾಳೆ ಒತ್ತಾರೆ ತಿಂಡಿ ತಿನ್ಕಂಡೆ ಇಲ್ಲಿಂದ ಹೊಂಟು ಬಿಟ್ರೆ ಬಸ್ ಹತ್ತಿ ತಿರ್ಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಟ್ರೈನ್ ಹಿಡಿದು ಆಮೇಲೆ ಇದಕ್ಕೆ ಹೋಗ್ಬೇಕು ಆ ಊರಿಗೆ. ಗೊತ್ತೈತೆ? ಇಷ್ಟು ವಿಷಯ ಅದೇ. ಯಾವುದಕ್ಕೂ ಅಲ್ಲೋಗಿ ಆಮೇಲೆ ಅದು ಇದು ಅನ್ಬಾರ್ದು. ಎಲ್ಲ ಇವತ್ತೇ ತಯಾರಿ ಮಾಡ್ಕೊಬಿಡು. ಅಯ್ಯ ಇದೇನ್ರಿ ನೀವು ಈಗಲೇ ಬುಕ್ ಮಾಡ್ಬಿಟ್ಟು ಬಂದು ನಾಳಿಕೆ ಹೊಂಡ್ಬೇಕು ಅಂತಿದ್ದೀರಲ್ಲ, ಈಗ ತಯಾರಿ ಹೆಂಗೆ ಮಾಡ್ಕೊಳ್ಳಿ? ನನ್ನ ಕೆಲ್ಸಗಳು ಇಲ್ಲಿ ಬಿದ್ದವೆ, ಬಿರ್ನ ಹೇಳೋಕ್ಕಾಗಕ್ಕಿಲ್ವೇ ನಿಮಗೆ? ಇದಪ್ಪ ವರ್ಷೆ ಊರು ಮುಂಚಾಗಿ ಟ್ರಿಪ್ ಹೋಗಿಲ್ಲ ಅಂತಿದ್ದವ್ರು ನೀವು. ಮಾವಿನ ಕೂಟೆ ಮಾತಾಡುವಾಗಲೂ ಎದುರುಗಡೆ ಗಲ್ಡ್ಗಂಬ ನಿಂತಿದ್ದೆ ಎಂಡ್ರೆ. ಈಗ ನೋಡಿದ್ರೆ ಈಗ ಹೇಳಿದ್ರೆ ಈಗ ಹೇಳ್ತಿದ್ದೀಯಾ ಅಂತೀಯ. ಇನ್ಯಾವಾಗ ಹೇಳ್ಬೇಕಾಗಿತ್ತು? ನಾಳೆಗೆ ಹೋಗುವಾಗ ಹೇಳ್ಬೇಕಾಗಿತ್ತೆ. ಏನು ಅಮ್ಮಮ್ಮ ಅಂತ ತಿಂಗಳಾರು ಫಾರಿನ್ ಟ್ರಿಪ್ ಏನು ಹೋಯ್ತಿಲ್ಲ ನೀನು. ಒಂದು 4 ಬಟ್ಟೆಯೋ, ಮಗಿಗೆ ಏನಾರು ಔಷಧಿ ಪೂಜೆ ಬೇಕಾರೆ, ಮಿಕ್ಕಿದ್ದು ಏನಾರು ತಿಂಡಿ ಪಂಡಿ ಅಷ್ಟೇ ನೀನು ಹೊಂಚ್ಕೋಬೇಕು ಅಂದಿರೋದು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂಡೇನು. ಮಾವ ಹಿಂಗೂ ಫೋನ್ ಮಾಡಿ ಹೇಳಾಯಿತು. ನೀನು ಬಿರ್ನ ಇವತ್ತೆಲ್ಲ ರೆಡಿ ಮಾಡ್ಕೊ. ಆಮೇಲೆ ಇಲ್ಲಿಗೆ ಏನು ವ್ಯವಸ್ಥೆ ಬೇಕೋ ಅದು ಮಾಡಿಬಿಡು. ನಾಳೆ ಒತ್ತಾರೇನೆ ಏನಾರು ಒಂಚೂರು ತಿನ್ಕೊಳ್ಳೋಣ, ಇಲ್ಲಾಂದರೆ ಟೌನ್ಗೆ ಹೋಗಿ ತಿನ್ಕೊಳ್ಳೋಣ ಅಂದರೂ ಅಷ್ಟೇ ಸರಿ. ಅಲ್ಲೇ ಹೋಗಿ ತಿನ್ಕೊಳ್ಳೋಣ. ಆಮೇಲೆ ಇಲ್ಲಿಂದ ಬಸ್ ಹತ್ತಿರ 3-4 ಗಂಟೆ ಟೈಮ್ ಊರಿಗೆ ಹೋಗೋದು ಬೆಂಗಳೂರಿಗೆ. ಇನ್ನು ಅಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲೋದು, ಪ್ಲ್ಯಾಟ್ಫಾರ್ಮ್ ಯಾವುದು ಅವೆಲ್ಲ ತಿಳ್ಕೊಂಡು ಟ್ರೈನ್ ಹತ್ತು ಕೂತ್ಕೊಳ್ಳೋದಕ್ಕೆ ರಾತ್ರಿ 8 ಗಂಟೆಗೆ ಟ್ರೈನ್ ಹೊಂಟ್ತದೆ. ಗೊತ್ತೈತೆ? ನೀನು ಇದು ಮಾಡಿಬಿಡ, ಬಿರ್ನೆ ಬೇಗ ಎಲ್ಲ ರೆಡಿ ಮಾಡ್ಕೊ. ಸರಿ ಆಯಿತು, ನೀವು ಬಂದು ಕಾಪಿ ಕುಡೀರಿ, ನಂಗೆ ಹೊಸಿ ಕೆಲ್ಸಕೊಡವೆ. ಇಲ್ಲಿದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಂದೆ ಕೂತ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ. ಆಮೇಲೆ ಕೇಳೋದೆ ಮತ್ತೆ ನಿಮ್ಮವ್ವ ಫೋನ್ ಮಾಡಿದ್ರು. ನೀನು ಯಾಕೆ ಫೋನ್ ಎತ್ತಾ ಇರಲಿಲ್ವಂತೆ? ಅವ್ವ ಫೋನ್ ಮಾಡಿತ್ತಾ? ಅಯ್ಯೋ, ನಾನು ಬೆಳಗಿಂದ ಈ ಮನೆ ಕೆಲಸದಾಗೆ ಫೋನೇ ನೋಡ್ಕೊಳಕ್ಕೆ ಹೋಗಿಲ್ಲ. ಏನಂತು? ಏನೋ ಇಲ್ಲಿಗೆ ಬರಬೇಕು ಅಂತಿದ್ರಂತೆ, ಅದಕ್ಕೆ ಬತ್ತೀನಿ ಅಂತ ಹೇಳಕ್ಕೆ ಮಾಡಿದ್ರು. ಅವ್ವ ಇಲ್ಲಿಗೆ ಬರಬೇಕು ಅಂತಿತ್ತೆ? ಅಯ್ಯೋ, ಈಗ ನಾವು ಇಲ್ಲಿಗೆ ಬೇರೆ ಹೋಗ್ಬೇಕು. ಏನಂದ್ರಿ ನೀವು? ಇನ್ನೇನ ಇರೋದೇ ಹೇಳ್ದೆ, ಹಿಂಗೆ ಊರಿಗೆ ಹೋಗ್ತಾ ಇದ್ದೀವಿ, ಬೇಜಾರು ಮಾಡ್ಕೋಬೇಡಿ, ಊರಿಂದ ಬಂದ್ಮೇಲೆ ಫೋನ್ ಮಾಡ್ತೀವಿ ಬನ್ನಿ ಅಂತವ. ಅಯ್ಯೋ ಅವ್ವ ಏನನ್ಕೋತೋ ಏನೋ, ಬಾಯ್ಬಿಟ್ಟು ಇಲ್ಲಿಗೆ ಬತ್ತೀನಿ ಇಂದಾಗ ಬರಬೇಡಿ ಅಂತ. ಇನ್ನೊಂದು 2 ದಿವಸ ಮುಂದಾಕೆ ಇಲ್ವೇ? ಏನ ಅಯ್ಯ ನಿನ್ನ ಮಕ್ಕೆ ಎಂಟ್ರೆ ಅಲ್ಲಿ ಟ್ರೈನ್ ಟಿಕೆಟ್ ಬುಕ್ ಆಗೋದೆ ಮುಂದಕ್ಕೆ ಹಾಕೋಕ್ಕೆ. ಆಮೇಲೆ ದುಡ್ಡು ಕಟ್ ಮಾಡ್ಕೊಂಡು ತಿರುಗಿ ದುಡ್ಡು ಕಟ್ಟಬೇಕಾಯ್ತದೆ. ಏನು ಆಗೋಕ್ಕಿಲ್ಲ, ನಿಮ್ಮವ್ವ ಬರ್ತಾರೆ ತಕ್ಕೋ. ಅವ್ವ ಇಲ್ಲಿ ಬರಬೇಕು ಅಂದರೆ ಏನು ಇಷ್ಟ ಇತ್ತೋ ಏನೋ. ಒಂದು ಕೆಲಸ ಮಾಡಿ, ನಮ್ಮ ಅವಂಗೂ ಸೇರಿಸಿ ಇನ್ನೊಂದು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಬಿಡಿ, ಅವನು ಜೊತೆ ಕರ್ಕೊಂಡು ಹೋಗೋಣ. ಸರಿ ಹೋಯ್ತು. ನಿಮ್ಮ ಅಪ್ಪ ಏನು ಬಿಟ್ಬಿಟ್ಟೆ ಹಂಗೆ ನಿಮ್ಮ ಅಣ್ಣ ಅದಕ್ಕೆ ಅವ್ರ ಮಗಳು ಇನ್ನಾರು ಇದ್ದೆ ನೋಡು. ಈಗ ನಾವೇನು ಆಕಾಡು ಹೋಯ್ತಾ ಇದ್ದೀವಿ, ಅದರಲ್ಲಿ ವಯಸ್ಸಾಗಿರೋ ನಿಮ್ಮ ಅವ್ನು ಬೇರೆ ಅಷ್ಟೆಲ್ಲ ಸುತ್ತಾಡೋಕ್ಕಾಗತ್ತೆ. ಸುಮ್ಕೆ ಗಾಗಿ ಥರ ಮಾತಾಡಬೇಡ. ನಿಮ್ಮವ್ವ ಬೇಕು ಈಗ. ಹಂಗಂದ್ರೆ ಈಗ ಬರೋದು ಇರಲಿ, ಮುಂದಕ್ಕೆ ಬರ್ತಾರೆ, ಮುಂದುವಾರ ಬಂದ್ಬಿಡ್ತೀವಲ್ಲ. ಈಗ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಅರ್ಥ ಆಗದೆ. ಇನ್ನೇನು ಕೊರಿಕೊಂಡ್ ಕುತ್ಕೋಬೇಡ, ಏದೋ ಕೆಲಸ ನೋಡು. ಕಾಪಿ ಕುಡಿ ತಣ್ಣಗಾಯ್ತು. ಅವ್ವ ಬೇಜಾರು ಮಾಡ್ಕೋತದೆ ಕಣ ಹರಿ. ಅವ್ರು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ, ನೀವು ಕುಡೀರಿ. ಹೋಗೆ ಇನ್ನೊಂದ್ಸತಿ ನಮ್ಮ ಮನೆಗೆ ಬಂದರೆ ನೋಡು, ಕಲ್ ತೊಗೊಂಡು ಹೊಡಿತೀನಿ ನಿಂಗೆ ಏಮಿ. ವಾ ಏನದು ಹಂಗೆ ಕುಸ್ತಿ ಬಿಡ್ತಿದ್ಯಲ್ಲ, ಯಾರು ಕುಟ್ಟೆ? ಬಾ, ಏಮಿಗೆ ಬೈತಿದ್ಯಾ ಹಂಗೆ? ಹಂಗಾರೆ ಬೈಬಾರ್ದು, ದೊಡ್ಡವಳು ಬಾಯ್ಲಿ. ಅಪ್ಪ ನೋಡು, ಮತ್ತೆ ನಂದು ಆಡೋ ಸಂಬಂಧ ತೊಗೊಂಡ್ಬಿಟ್ಟು ಕೊಡೋಕಿಲ್ಲ ಅಂತಾಳೆ. ಮೊದಲು ಅಲ್ಲಿ ಹೋಗಿತ್ತವ ಹೆಂಗಿರ್ಬೇಕು ಅಂತ ನಿಮ್ಮ ಮಗಳು ಸುಬ್ಬಿ ಅವಳಲ್ಲ, ಅವಳಿಗೆ ಹೇಳ್ಕೊಡ್ರಿ. ಆಮೇಲೆ ನಂಗೆ ಹೇಳಿವ್ರಂತೆ ನೋಡು ಹೆಂಗೆ ಕಿತ್ತಾಡ್ತಾರೆ ಅಕ್ಕಪಕ್ಕದ ಹುಡುಗರ ಜೊತೆಗೆ. ಮತ್ತೆ ಹಂಗೆಯ ನಾವು ಬೇರೆಯವ್ರದ್ದು ಕೈ ಹಾಕೋಕ್ಕಿಲ್ಲ, ಬೇರೆಯವ್ರು ನಮ್ಮ ಹತ್ರ ಬಂದರೆ ಸುಮ್ಕೆ ಬಿಡೋಕ್ಕಿಲ್ಲ ಅಲ್ವ ಮಗಳೇ? ಬಾರವ್ವ. ಅವಳು ಸಿದ್ದಾಪುರ ಮಗಳ ಜೊತೆಗೆ ಕಿತ್ತಾಡ್ತಾ ಇರೋದು, ಬೇರೆಯವ್ರ ಜೊತೆಗಲ್ಲ. ಯಾರಾದ್ರೇನು ಸತೀಶನ ಮಗಳು ಅವಳು. ಅಪ್ಪ ಅಮ್ಮ ಹಿಂಗೆ ಬೈತಾಳೆ. ಅವಳು ಹೊಟ್ಟೆ ಕಿಚ್ಚುಕೊಂಡು ಬಾರವ, ನಮ್ಮಂಗೆ ಗಿರಕ್ಕಾಗಕ್ಕಿಲ್ಲ ಕಣ ಅವಳ ಕೈಲಿ, ಅದಕ್ಕೆ ಕಣ. ಅಪ್ಪ ಏನು ಕುಡಿತಾ ಇದೀಯಾ? ಕಾಪಿ ಕುಡಿತಿದ್ದೀನಿ. ನಿಂಗೆ ಕಾಪಿ ಕುಡಿಸ್ಲೇನೆ ಹೊಸಿ ಕೊಟ್ರಂಗೆ. ಈಗ ಬೆಳಿಗ್ಗೆ ಹಾಲು ಕಾಯಿ ಸಿಕ್ಕಿದ್ದ 2 ಗಂಟೆ ಟೈಮ್ ಒಣಗಿಸ್ಬಿಟ್ಟು ಆಮೇಲೆ ಕುಡ್ದವಳೆ. ಈಗ ಕಾಪಿ ಕುಡಿಯಕ್ಕೆ ಬಂದವಳ? ಕೊಡ್ತೀನಿ ಕಾಪಿ ಕೈ ಹಾಕ್ರೆ. ಹೋಗೆ ಬೇಕಾದ್ರೆ ಹಾಲು ಕಾಯಿಸ್ಕೊಡ್ತೀನಿ, ಹೋಗಿ ಕೈ ಕಾಲು ಮುಖ ತೊಳ್ಕೋಗು. ಇವ್ವ ನಾಳೆ ರಾತ್ರಿಗೆ ಟ್ರಿಪ್ ಹೋಗ್ಬೇಕು. ನಾಳೆ ಬೆಳಿಗ್ಗೆನೇ ಇಲ್ಲಿಂದ ಹೊಂಟ್ತೀವಿ. ಬಿರ್ನೆ ನಿಂದು ಏನದು ಎಲ್ಲ ಸಾಮಾನುಗಳು ಬೇಕಾಗಿರುವ ಟ್ರಿಪ್ಪಿಗೆಲ್ಲ ಪ್ಯಾಕ್ ಮಾಡ್ಕೊಬಿಡು. ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೊಂಟ್ಬಿಡೋಣ, ಆಯ್ತವಾ? ಖುಷಿನ ಈಗ? ಟ್ರಿಪ್ ಅಪ್ಪ, ಟ್ರಿಪ್ ಹೋಗ್ತಿದ್ದೀವಿ ನಾವು. ಅಪ್ಪ ಕಾರೆಲ್ಲ ಹೋಗದ? ಕಾರು ತಾನೇ, ಎಲ್ಲ ಕಾರು. ಮಗಳೇ, ಕಾರು
ಕಾರ್ ಈಗ ಬೇಡ ಕಣವ ಕಾರು. ಅದು ಕಾರ್ನಾಗ ಹೋದ್ರೆ ಚೆಂದಾಗಿರಕ್ಕಿಲ್ಲ. ಈ ಸರಿ ನಿನ್ನ ಟ್ರೈನಾಗ ಕರ್ಕೊಂಡು ಹೋಗ್ತೀನಿ. ನೀನು ಯಾವತ್ತೂ ಟ್ರೈನಾಗ ಹೋಗಿಲ್ಲಲ್ವಾ? ಟ್ರೈನಾಗ ಏನು ಚೆನ್ನಾಗಿರ್ತದೆ ಗೊತ್ತಾ? ಗುಜ್ಜು 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 ಅಂತ ಸೌಂಡ್ ಮಾಡ್ಕೊಂಡು ಹೋಗೋದು. ಬೇಡ, ಕಾರ್ ಬೇಕು, ಕಾರ್ ತಗೋಬ. ಮಾಮುಂದ ಕಾರ್ ಐತಲ್ಲ, ಈಸ್ಕೋ ಅಪ್ಪ. ಬೇಡ ಕಣವ. ಅವನು ಪ್ರಶಾಂತ ಎಲ್ಗೋ ಕೆಲ್ಸದ ಮೇಕೆ ತಗೊಂಡೋಯ್ತವನಂತೆ. ಅವನ ಹತ್ರ ಕಾರ್ ಕೇಳಿದೆ ಕೆಲಸ ಅದೇ ಅಂತ. ಇನ್ನೊಂದು ಕಿತ್ತ ನಾವೇ ನಮ್ಮದೇ ಕಾರ್ ತಗೋತೀವಲ್ಲ, ಅವಾಗ ಹೋಗೋಣ. ಈಗ ಟ್ರೈನಾಗ ಹೋಗೋಣ. ತಾತ ಬರ್ತದೆ. ತಾತ, ನಾನು, ನೀನು, ಅವ್ವ ಎಲ್ಲರೂ ಸೇರ್ಕೊಂಡು ಟ್ರೈನಲ್ಲಿ ಆರಾಮಾಗಿ ಟ್ರೈನು, ಬಸ್ಸು, ಆಟೋ ಎಲ್ಲತ್ರಲ್ಲೂ ಓಡಾಡ್ಕೊಬರೋಣ. ಆಯ್ತೇ? ಕಾರಲ್ಲಾದರೂ ಒಂದರಲ್ಲೇ ಓಡಾಡಬೇಕು. ಏನಂತೀ? ಸರಿ ಆಯಿತು. ಅದ್ಯಾಕೆ ಆ ಮಕ್ಕ ಗಂಟಿಕೊಂಡು ಮಾತಾಡ್ತಿದ್ದಿ? ಸರಿ ಆಯಿತು. ನಗ್ನಗ್ತ ಹೇಳೋಕ್ಕಾಗಿಲ್ವೇ? ಎಲ್ಲೂ ಕರ್ಕೊಂಡೋಗೋಕ್ಕಿಲ್ಲ ಅಂದೆ. ಈಗ ಕರ್ಕೊಂಡೋರೆ ಹಿಂಗೆ ಮಾಡೋರೆ ನೀನು ಇಲ್ಲೇ ಇರು. ನೀನು ಅಜ್ಜಿ ಮನೇಲಿ ಬಿಟ್ಬಿಟ್ಟು ಹೋಗ್ತೀವಿ. ನಾನೇನಂದೆ ಇವಾಗ? ನಾನೇನು ಅಂದಿಲ್ಲ. ಆಯಿತು ಅಂತಾನೆ ಅಂದಿದ್ದು. ಮಗಳೇ ಸರಿ ಆಯ್ತು, ಇವಾಗ ಅಳ್ಬೇಡ, ಹೋಗುವ. ಹೋಗಿ ಕೈಕಾಲು ಮುಖ ತೊಳ್ಕೊಬಾ. ಬೀರ್ನದೇನು ಬೇಕೋ ರೆಡಿ ಮಾಡ್ಕೊ. ಕಿರು ಸಸಿ, ಮಗ್ಗಿನ ಮೇಲೆ ಯಾಕೆ ರೇಗ್ತೀಯಾ? ಅದಕ್ಕೇನು ಗೊತ್ತಾಯ್ತದ ನಮ್ಮ ಕಷ್ಟ ಸುಖ? ಏನೋ ಆಸೆ ಪಟ್ಟು ಕೇಳ್ತಪ್ಪ. ನಿಧಾನಕ್ಕೆ ಮಕ್ಳಿಗೆ ತಿಳಿಸ್ಕೊಳ್ಬೇಕು. ಅದಕ್ಕೆ ರೇಗಾಡರೇ ಮಗ ಬೇಜಾರು ಮಾಡ್ಕೊತದೆ. ಅವಳಿಗೋಸ್ಕರ ತಾನೇ ಈಗ ಇಷ್ಟೆಲ್ಲ ಕೆಲಸ ಕಾರ್ಯಗಳಿದ್ರು ಬಿಟ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೊಂಟಿರೋದು. ಅವಳಿಗೆ ಬೈತೀಯಾ? ಸರಿ ಹೋಯ್ತು. ನೀವು ಅವಳನ್ನ ತಲೆಮೇಲೆ ಇಕ್ಕೊಂಡು ಕೂತ್ಕೊಳ್ಳಿ. ಇವತ್ತು ಮಾಡಿದ್ದೆ ನಾಳಕ್ಕೆ ಮಾಡ್ತಾಳೆ. ಆವಾಗ ಈಗ ಆ ಬರೀ ಕೇಳುಳೆ ನಾಳೆ ಕಾನಿ ಕೇಳ್ತಾಳೆ. ತಕ್ಕ ಕೊಡಿವ್ರಂತೆ. ಯಾವ್ರು ಕಂಡ್ಬಿಟ್ರೆ ಅದು ಮಾಡೋಣ ತಕ್ಕಳೆ. ಇರೋಳೊಬ್ಳು ಮಗಳು, ಸುಮ್ಕಿರೇ. ಹಾಂ ಸರಿ. ಇದಕ್ಕೇನು ಕಮ್ಮಿ ಇಲ್ಲ ಕಣ. ಹೋಗಿ ಅದೇನು ಕೆಲಸ ನೋಡೋಗ್ರಿ. ಆಮೇಲೆ ತೋಟತ್ತವ ನಾವು ಯಾರೂ ಇರೋಕ್ಕಿಲ್ಲ. ಸಿದ್ದಪ್ಪನ ಅಲ್ಗಾಡ್ದಂಗೆ ಇಲ್ಲಿದ್ದು ನೋಡ್ಕೊ ಅಂತ ಹೇಳ್ಬಿಡ್ರಿ. ಸರಿ ಆಯಿತು, ಬರ್ತೀನಿರು. ಅಯ್ಯಯ್ಯ, ಅದು ಏನು ಕೆಲಸ ಮಾಡ್ತಾರೋ ಈ ಕೆಲಸದವರು. ಇಲ್ಲಿ ನೋಡು, ಇಲ್ಲಿರೋ ಧೂಳು ಇಲ್ಲೇ ಅದೇ. ಆ ನೀಲಿಗೆ ಒಂಚೂರು ಒರ್ಸ್ಕಡೆ ಅಂತ ಹೇಳಿದ್ದೀನಿ. ಅದೇನು ಒರ್ಸಾಳೋ ಏನೋ. ನಾನು ಏನು ಮಾಡಬೇಕು? ಈ ಅನಿತ್ಲೋ, ಅಯ್ಯೋ ಬಾ. ಲೇ ಗಿರ್ಜಿ ಗಿರ್ಜಿ, ಓ ಏನು ಯಾಕೋ ಅಪರೂಪಕ್ಕೆ ಗಾನ ಹೇಳ್ಕೊಬತ್ತಿದ್ದೀರಿ? ಹಿಡ್ದು ಬಿಟ್ರು. ಏನಿಲ್ಲ ಕಣಿ, ಏನೇ ಮಾಡ್ತಿದ್ದಿ? ಯಾರನ್ನೂ ಬೈಕೊಂಡೇನೋ ಮಾಡ್ತಿದ್ದಿ? ಇಲ್ಲೋಡು ಧೂಳ. ಆ ಗಟ್ಟೆ ಒರ್ಸ್ಕಡೆ ಅಂದಿದ್ದೀನಿ. ಅಲ್ಲಿ ಧೂಳು ಅಲ್ಲೇ ಬಿಟ್ಬಿಟ್ಟು ಹೋಗೋಳ ನೀಲಿ. ಅದೇನು ಕೆಲಸ ಮಾಡ್ತಾರೋ ಏನೋ. ಹೂ ಕಣೆ, ಅದನ್ನೇ ಹೇಳೋದು. ಹಾಳು ಮಾಡಿದ ಹಾಳು, ಮಗ ಮಾಡಿದ ಮಧ್ಯಮ, ನಾನು ಮಾಡಿದ ಉತ್ತಮ ಅಂತ. ಇನ್ನು ಯಾಕೆ ಹೇಳೋರು ಹೇಳು ಇದಕ್ಕೆಯ? ಅದು ಏನು ಕೆಲಸ ಮಾಡ್ತಾವ್ರಿ ಕೆಲಸದವರು. ನೀನು ಇನ್ನೆಷ್ಟು ಅಂತ ಹೊಡ್ಕೊಂಡು ಅವ್ರ ಹತ್ರ ಬಿಡೋತ್ತಾಗೆ. ಅದಿರಲಿ. ನೀವೇನು ಇಲ್ಲಿ ಗಂಟ ಹುಡುಕ ಬಂದ್ಬಿಟ್ಟಿದ್ದೀರಿ? ಯಾವತ್ತೂ ಇಲ್ಲೋರು. ಅದರಲ್ಲೂ ಈ ತಿಟ್ಲಾಗೆ ಗಿರ್ಜಿ ಅನ್ನೋ ಪದವೇ ಗೊತ್ತಿರಲಿಲ್ಲ ಬಾಯಿನಾಗೆ. ಏನು ಇಸ್ಯಾ? ಅದ್ಯಾಕೆ ಹಂಗಂತಿ? ಏನೋ ಗಂಡ ಹೆಂಡ್ರು ಉಣ್ಬೇಕು ಒಂದು ಮಾತು ಬರ್ತದೆ ಹೋಯ್ತದೆ. ಅವಾಗ ಒಂದಿಷ್ಟು ಸೀಟ್ ಮಾಡ್ಕೊತೀನಪ್ಪ. ಏನು ಮಾಡೋಕ್ಕಾಯ್ತದೆ? ವಯಸ್ಸಾಗದೆ. ಅದಕ್ಕೆ ನೀನು ಹೆಂಡ್ರೆ ಅಲ್ಲ ಅಂದಿದ್ದೀನಿ. ಬಿಡುವುದ ಅಂದಂಗೆ. ಈಗ ಈ ವಾರದಲ್ಲಿ ಎಲ್ಲರೂ ಹೊಂಟಿದ್ಯಾ? ನಾನು ಎಲ್ಲಪ್ಪ ಹೋಗೋಣ? ಎಲ್ಲೂ ಕಾಣೆ. ನಿನ್ನ ಮನ ಆಯಿತು, ನಿನ್ನ ಮಕ್ಕಳಾಯ್ತು, ನಿನ್ನ ಮೊಮ್ಮಗನ ಕೆಲಸ ಆಯ್ತು, ಬಿಟ್ರೆ ಅವಲ್ಲ ಅಷ್ಟೇ. ಇನ್ನೆಲ್ಲಿ ಹೋದೇನು? ನೀನು ಯಾರು ಹೋಗ್ಬೇಡ ಅಂದವರು? ನೀನು ಇದನ್ನೇ ಕಾಯ್ಕೊಂಡು ಕೂತಿದ್ದೀಯೆ. ನಾ ಏನು ಮಾಡಲಿ? ನೀನು ತಿರ್ಗಾಡ್ಬೇಕಪ್ಪ. ವಯಸ್ಸಾದ್ಮೇಲೆ ಇನ್ನು ಜವಾಬ್ದಾರಿಗಳು ಎಷ್ಟು ಅಂತ ಹೊತ್ಕೊಂಡು ಓಡಾಡಿಯಾ? ಏನೋ ಅಲ್ಲ, ಈಗೇನಾರು ಹೇಳಂಗಿರ ಪೂರ್ತಿಯಾಗ ಹೇಳ್ಬಿಡು. ಅದು ಯಾಕೆ ರೀ ಹಂಗೆ ಸುತ್ತ ಬಳಸ್ತಾ ಇದೆಯಲ್ಲ? ಏನೋ ಹೇಳಕ್ಕೆ ಬಂದಿದ್ದೀ? ನೋಡು ನಿನ್ನ ಒಳ್ಳೇದಕ್ಕೆ ಏನಾರು ಹೇಳಕ್ಕೆ ಬಂದ್ರು ಹಿಂಗೆ ಆಡ್ತೀಯ. ಅಯ್ಯೋ ನನ್ನ ಒಳ್ಳೇದು. ಸರಿ ಇರಲಿ. ಏನು ಇಸೆ ಅದೇನು ಮಾತಾಡಪ್ಪ? ಏನಿಲ್ಲ ಕಣೆ, ಸತೀಶ ಮಗ್ಗಿಗೆ ರಜಾ ಅದೆ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಯ್ತಾವನೆ. ಓಹೋ, ಹೆಂಡ್ರು ಮಕ್ಕಳು ಕರ್ಕೊಂಡು ಟ್ರಿಪ್ಪ? ಟ್ರಿಪ್ಪು ಮಾಡೋಕ್ಕಿಲ್ವೇ? ಅದಕ್ಕೆ ನಾವೇನು ಮಾಡಬೇಕು? ನೀನು ಮಾಡಬೇಡ. ಮತ್ತೆ ನಡ್ಮುಡ್ಗೆ ಹೆಸನೇ ಅದೇನು ಅಂತ ಬಿರ್ಬಿರ್ನ ಹೇಳು. ಕೆಲಸದೇ ಕಣ ನನಗೆ. ಏನಿಲ್ಲ ಕಣೆ, ಅದು ಟ್ರಿಪ್ ಹೋಯ್ತಾವನಲ್ಲ, ಅದಕ್ಕೆ ನನ್ನ ಬಾಮವಯ್ಯ ಬರೀ ನಾವು ಮೂರೇ ಆಳು
ಓ ಸ್ಯಾನೆ ದಿವಸ ಆಯಿತು ನಿನ್ನ ಕುಟೆ ಎಲ್ಲೂ ಹೋಗೇ ಇಲ್ಲ ಬಾ ಅಂತ ಕರ್ಕೊಂಡೋಯ್ತವನೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ. ಓಹೋ ಇಲ್ಲದೆ ಜಾಡು ಅದಕ್ಕೆ ಗಿರ್ಜಿ ಗಿರ್ಜಿ ಅನ್ಕ ಬಂದೇನೋ. ಅಳಿಯ ಕರ್ದವನೆ ಟಿರಿಪ್ ಹೋಗೋಕ್ಕೆ ಅದನ್ನ ಹೇಳೋಕ್ಕೆ ಇಷ್ಟೊಂದು ಮೀನ ಮೇಸ. ನಡೀಲಿ ನಡೀಲಿ, ನೀನು ಅವನ ಕುಟೆ ಬಿಟ್ಟಿನಿ ಯಾರ ಕುಟೆ ಓದಿ ಅವನು ನಿನ್ನ ಬಿಟ್ಟಿನಿ ಯಾರನ್ನ ಕರ್ಕೊಂಡು ಹೋದಾನು. ನೀವಲ್ವೇ ಓಡಾಡಬೇಕಾದವರು, ಅದಂತ ನಮಗೇನು ಹೇಳಿ ಹೊಟ್ಟೆ ಉರ್ಸಕ್ಕೆ ಬಂದು ಇಲ್ಲ ಹೇಳೋ ಹಿಂಗೆ ಹೇಳ್ಬಿಟ್ಟು ಹೋಯ್ತಿದ್ದೀನಿ ಅಂತ ತೋರ್ಸ್ಕೊಳಕ್ಕೆ ಬಂದರು. ಅಯ್ಯಯ್ಯ ಅದು ಯಾಕ್ಲೆ ಹಂಗೆ ಮಾತಾಡಿ, ಏನೋ ಒಂದೆರಡು ದಿವಸ ಕರೆದವನೆ ಹೋಗಿದ್ದು ಬರ್ತೀನಿ ಅದನ್ನೇ ಹೇಳಕ್ಕೆ ಬಂದೆ. ನೀನು ಬಂದಿಯಾ? ಅಯ್ಯೋ ನಿನ್ನ ಅಳಿಯ ಮಗನಿಗಿಂತ ಹೆಚ್ಚಾದವನು ನಿನ್ನನ್ನು ಕರೆದವನೇ, ನೀನು ಓದಿ ನಮ್ಮನ್ನ ಯಾರು ಕರೆದವ್ರೆ, ನಾವು ಯಾಕೆ ಬರೋಣ? ಹೋಗು ಅಳಿಯನ ಜೊತೆಗೆ ಹೋಗಿ ಪುಣ್ಯಕ್ಷೇತ್ರಕ್ಕೆ ಓದಿರೋ, ಜುಗಾಡಿಯೇ ನೋಡಿರೋ, ಎಲ್ಲೋ ಸುತ್ತಾಡ್ತಿರೋ ಸುತ್ತಾಡ್ಕೊ ಬನ್ನಿ. 3 ದಿವಸ ಅಲ್ಲದೆ 6 ದಿವಸನೇ ಸುತ್ತಾಡ್ಕೊ ಬಂದ್ರಪ್ಪ. ಯಾರು ಬೇಡ ಅಂದವ್ರು ನಿಮ್ಮನ್ನು? ಹೋಗಿ ತಿರ್ಗಾಡ್ಕೊ ಬರೋಗು. ನಾವಿಲ್ಲಿ ಕಡೆವಾಗ ಕೂತಿದ್ದೀವಿ ಕಾಯ್ಕೊಂಡು ಬಿದ್ದಿದ್ದೆವು, ನೀವು ಪಾಪ ತಿರ್ಗಾಡೋರಲ್ವೇ. ಹೋಗಿ ಕರ್ದವನೇ ನೀನು ಹೋಗು, ನನಗೆ ಯಾವ ವಾಸು ಇಲ್ಲ, ನಾನು ಅವ್ನ ಕೂಟೆ ಬರೋದು ಇಲ್ಲ. ಅಯ್ಯಯ್ಯ ಅದು ಯಾಕೆ ಹಂಗಾಡಿ? ಬೇಕಿದ್ರೆ ನಿನ್ನ ಮಗನಿಗೂ ಹೇಳು, ಈ ಮಗ ಸೊಸೆ ಮೊಮ್ಮಗ ನೀನು ನಾನು ಎಲ್ಲ ಹೋಗ್ಬಿಟ್ಟು ಬರೋಣ ಇನ್ನೊಂದು ಕಿತ್ತ. ಇಲ್ಲ ಒಂದು 3 ದಿವಸ ಹೋಗ್ಬಿಟ್ಟು ಬರ್ತೀನಿ ಕಣ. ನಾನೇನು ಯಾವತ್ತಾರು ಎಲ್ಲರೂ ಹೋಗಬೇಡಿ ಬರಬೇಡಿ ಎಂದಿದ್ದೀನಿ. ಬಿಡು, ನೀನು ಯಾವತ್ತೂ ಬರ್ರಿ ಇಲ್ಲೂ ಇಲ್ಲ ಹೋಗಬೇಡ ಇಲ್ಲೂ ಇಲ್ಲ. ಅದ್ರ ಕತೆ ಯಾಕಿನ್ನ ಆಯ್ತಾ ಅಲ್ಲೇ ಮುಪ್ಪಾಗಿ ಕೂತದೆ. ಇನ್ನೇನು ಪುಣ್ಯಕ್ಷೇತ್ರಗಳು ನೋಡ್ಕೊಂಡು ಬರೋಕ್ಕಾದತ್ತು ನಮ್ಮ ಕೈಲಿ. ಎದ್ರೆ ಕಾಲು ನೋವು ಬಿದ್ದರೆ ಮಂಡಿ ನೋವು ನನಗೆ. ಸರಿ ಯಾವತ್ತು ಹೊಂಡೋದು? ನಾಳೆ ರಾತ್ರಿ ಕಣೆ. ಇವತ್ತೇ ಬಟ್ಟೆ ಎಲ್ಲ ತಯಾರಿ ಮಾಡಿಕೋಬೇಕು. ಬೆಳಗ್ಗೆನೇ ಇಲ್ಲಿಂದ ಹೊಂಟು ಸತೀಶನ ಮನೆಯಿಂದ ಬೆಂಗಳೂರು ಪಟ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಎತ್ಕೊಂಡು ಹೋಗೋದು. ಎಲ್ಲಿಗೆ? ಎಷ್ಟು ದಿವಸ? ಏನ್ತ್ರನಾಗೆ ಹೇಳಿದ್ನಲ್ಲ, ಸತೀಶನ ಮನೆಯಿಂದ ಬೆಂಗಳೂರಿಗೆ ಬಸ್ಸಾಗಿ ಹೋಗ್ತೀವಿ, ಅಲ್ಲಿಂದ ಟ್ರೈನಾಗಿ ಹೋಗ್ತೀವಿ. ಏನೋ ಉತ್ತರ ಭಾರತದ ಕಡಿಕಂತೆ ಕರ್ಕೊಂಡು ಹೋಗ್ತಾ ಇರೋದು, ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಓಹೋ, ಹಂಗಾರೆ ಸ್ಯಾನೆ ದೂರ ಇರ್ತದೆ. ಟ್ರೈನಾಗ ಓದಿರಿ ಅಂದರೆ ಎಷ್ಟು ದಿವಸ? ಒಂದು 5 ದಿವಸ ಅನ್ನು 6ನೇ ದಿವಸದೊತ್ತಿಗೆಲ್ಲ ವಾಪಸ್ ಬರ್ತೀವಿ. ಓಹೋ ವಾರ ಅನ್ನು ವಾರ ಸತೀಶನ ಜೊತೆಗೆ ಓಡಾಡ್ಕೊ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟೆಲ್ಲ ಪಿಟ್ಕೆ. ಸರಿ ಹೋಗ್. ಬಟ್ಟೆ ಎಲ್ಲ ನೀವೇ ಎತ್ತಿಕತ್ತೀರೋ ನಾನೇ ಎತ್ತಿ ಮಾಡಬೇಕು? ಏನು ಬೇಡ, ನಾನು ಎತ್ತಿಕತ್ತೀನಿ. ಮನೆ ಕಡೆ ಫ್ಯಾಕ್ಟ್ರಿ ಕಡೆಗೆ ಒಂಚೂರು ಹೊಲ ಮನೆ ಎಲ್ಲ ನೋಡಿಕೊಂಡು ಜೋಪಾನವಾಗಿರ್ರಿ ಅಷ್ಟೇ. ನಿನ್ನ ಮಗಂಗೂ ಹೇಳು ಅಷ್ಟೆ. ಅಯ್ಯಯ್ಯ, ನನ್ನ ಮಗನಿಗೆ ಏನು ಜವಾಬ್ದಾರಿ ಇಲ್ಲ. ಏನು ತಾನು ನೋಡ್ಕೊಂಡಾನೆ? ನೋಡ್ಕೊತಾನೆ ಹೋಗು. ಅವನಿಗೇನು ಜವಾಬ್ದಾರಿ ಇಲ್ವಾ? ಹೆಂಡ್ರು ಮಕ್ಳಿಲ್ವಾ? ಭಯ ಭಕ್ತಿ ಇಲ್ವಾ? ನೋಡ್ಕೊತಾನೆ ಕಣ. ನೀವು ಹೋಗಿ ಸುತ್ತಾಡ್ಕೊ ಬರೋಗ್ರಿ. ಲೇಕಿರಿ ದುಡ್ಡು ಕಾಸು ಏನಾದ್ರು ಖರ್ಚಿಗೆ ಬೇಕಿತ್ತೇನೆ? ನನಗೇನು ಬೇಡಕ್ಕನಪ್ಪ, ಮನೆಗೆ ಬಿದ್ದಿರೊಳಗೆ ಇತ್ಲು ಸೊಪ್ಪು ಒಂದು ಮುದ್ದೆ ಇಟ್ಟು ಸಾಕು ನಂದು. ನೀವು ತಿರ್ಗಾಡೋರು ಮಡಿಕೊಳ್ಳಿ ನೀವು. ಅಯ್ಯೋ ಬಂದಿರೋದು ನೋಡ, ಬಂದಿರೋದ ಮುದ್ಯ. ಅವನ ಜೊತೆಗೆ ಸುತ್ತಾಡಕ್ಕೆ ಹೋಗೋಕ್ಕೆ ಇಲ್ಲಿ ಪೀಠಕ್ಕೆ ಹಾಕಕ್ಕೆ ಬಂದವನೆ. ಇಂಥ ಗಣ್ಣೆ ಸಿಗ್ಬೇಕು ಎಲ್ಲರಿಗೂ. ಇಲ್ಲಿ ಬಂದವನೆ ಮೆಲ್ಲಿ ಗೆರ್ಜಿ ಅಂದ್ಕೊಂಡು ಬಂದಾಗಲೇ ಅನ್ನಿಸ್ತು ಏನೋ ಅದೇ ಅಂತ. ಇದು ನನಗೆ ಕಣ್ಣು ಮುರಿಸಿ ಎಲ್ಲ ಮಾತುಕತೆ ಮಾಡ್ಕೊಂಡು ಅಲ್ಲೇ ಟ್ರೈನುವೆ ಬುಕ್ ಮಾಡ್ಕೊಂಡವ್ರೆ. ಈಗ ಹೇಳಕ್ಕೆ ಬಂದಿರೋದು ಕಾಣ್ದನ ಕರೆದ್ನಂತೆ ಹೋಗ್ಬೇಕಂತೆ. ಹೋಗ್ರಿ ಹೋಗ್ರಿ, ನಾನು ನನ್ನ ಮಗನ ಕುಟ್ಟೆ ಓದೇನು. ಅರೆ ಏನು ಮಾಡೋಣ, ಹಾಳು ಬಸ್ತೀವನು ಕೈಗೆ ಸಿಗ್ದಂಗೆ ಓಡಾಡೋಣ. ಈ ಸತೀಶಂಗೆ ಸದ್ಯ ಒಬ್ಬ ದೊಡ್ಡದು ಹೆಂಡ್ರು ಮಕ್ಳು ಸಾಕೋಕ್ಕೆ ಹೊಂಚ್ಕೊಳ್ಳೋಕೆ ಕಷ್ಟ ಅಂಥದ್ರಾಗೆ ಟ್ರಿಪ್ ಬೇರೆ. ಮಾಡ್ಕೊಳ್ಳಿ.